ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಈ ದಿನ ಇಬ್ಬರು ಕೂಡ ಸಾಹಿತಿಗಳು ಪರಿಸರದ ಬಗ್ಗೆಯೇ ಮಾತಾಡಿದ್ದಾರೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಪರಿಸರ ಅಂದರೆ ಈಗಾಗಲೇ ತಾತ್ಯೆಯವರು ಹೇಳಿದಂತೆ ಬರೀ ಪ್ರಕೃತಿ ಮರ ಗಿಡಗಳಲ್ಲ, ನಮ್ಮ ಸಾಂಸ್ಕೃತಿಕ ಪರಿಸರ, ಅದರ ಕಡೆಗೂ ಗಮನ ಕೊಡಬೇಕು. ನಮ್ಮ ಹಿಂದಿನ ಪರಂಪರೆಯಿಂದ ಬಂದ ಸಾಂಸ್ಕೃತಿಕ ಆಚರಣೆಗಳು, ಪೂಜೆ, ಪ್ರಾರ್ಥನೆ, ಉಪಾಸನೆಗಳು, ಇದನ್ನು ನಾವು ಉಳಿಸಿಕೊಂಡು ಮುಂದಿನ ಪರಂಪರೆಯು ಕೂಡ ಇದನ್ನು ಅರಿಯುವ ರೀತಿಯಲ್ಲಿ ಆ ಪರಿಸರ ದೃಷ್ಟಿ ವ್ಯಾಪಕವಾದ ಅರ್ಥದಲ್ಲಿ ಸಾಂಸ್ಕೃತಿಕ ಪರಿಸರ ಇರಬಹುದು, ಪ್ರಾಕೃತಿಕ ಪರಿಸರ ಇರಬಹುದು, ಎಲ್ಲ ಪರಿಸರದ ಕಡೆಗೆ ಗಮನ ಕೊಡಬೇಕೆಂಬಂಥ ವಿಚಾರ, ಆ ಸಂದೇಶವನ್ನು ಇವತ್ತಿನ ಇಬ್ಬರು ಕೂಡ ತಮ್ಮ ಮಾತಿನಲ್ಲಿ ತಿಳಿಸಿದ್ದಾರೆ. ಗ್ರಾಮ ದೇವತೆಗಳ ಮಹತ್ವ ನ್ಯಾಯಾಲಯಗಳಿಂದ, ಸರ್ಕಾರದಿಂದ ಆಗದ ಕಾರ್ಯ ಅಲ್ಲಲ್ಲಿ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳ ಮುಖಾಂತರ ಜನರಲ್ಲಿ ಒಂದು ಥರದ ನೈತಿಕತೆ ಬೆಳೆಯಲು, ಸತ್ಯದ ಪರಿಪಾಲನೆ ಮುಂತಾದ ವಿಷಯದಲ್ಲಿ ಗ್ರಾಮ ದೇವತೆಗಳ ಪ್ರಭಾವ ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಆ ನೈತಿಕತೆಯ ಕಾರ್ಯವನ್ನು ಸರ್ಕಾರದಿಂದ, ನ್ಯಾಯಾಲಯದಿಂದ ಆಗದ ಕಾರ್ಯ ಅದು ಇಂಥ ಗ್ರಾಮ ದೇವತೆಗಳಿಂದ ಹಳ್ಳಿಗಳಲ್ಲಿ ನಡೆದಿದೆ. ಆ ಹಳ್ಳಿಗಳಲ್ಲಿರುವ ಆ ಒಂದು ಭಾವನೆ, ನಿರ್ಮಲವಾದ ಭಾವನೆ, ದೈವ ಶಕ್ತಿಯ ಮುಂದೆ ಇರತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ, ಅದು ಅದ್ಭುತವಾದ ಪರಿವರ್ತನೆ ಅದರಿಂದ ಸಮಾಜಕ್ಕೆ ಆಗಿದೆ. ಆ ದೇವರು ಮಾತಾಡುವಂತೆ ನಾವು ದೇವರ ಜೊತೆಗೂ ಮಾನವರು ಮಾತಾಡ್ತಾರೆ. ಸಾಹಿತ್ಯ ನೋಡಬೇಕು, ಭಗವಂತನ ಜೊತೆಗೆ ಭಕ್ತ ಮಾತಾಡುವ ರೀತಿ, ಮಾತಾಡುವ ದೇವರ ಜೊತೆಗೆ ಮಾತಾಡುವ ಈ ಥರದ ಈ ಸಂವಾದ, ಆ ಸಂಪರ್ಕ, ದೇವರ ಬಗ್ಗೆ ಮಾನವರ ಬಗ್ಗೆ ಇರುವಂಥ ಸಂಪರ್ಕ, ಮಾನವ ದೇವರನ್ನು ಮಾನವರಂತೆ ಕಂಡು ಅವರ ಜೊತೆಗೆ ವ್ಯವಹರಿಸ್ತಾರೆ. ಕೃಷ್ಣನನ್ನು ಚಿಕ್ಕ ಮಗು ಅಂತ ನೋಡಿಕೊಂಡು ಅವನ ಜೊತೆಗೆ ಸಂತರು ವ್ಯವಹಾರ ಮಾಡ್ತಾರೆ. ಹೀಗೆ ದೇವರನ್ನು ಮಾನವ ರೂಪದಿಂದ ಕಂಡು ಆ ಮೂಲಕ ತಮ್ಮಲ್ಲಿ ಮಾನವೀಯತೆಯನ್ನು ಬೆಳೆಸುವ ಕಾರ್ಯ ನಮ್ಮ ಜನರಿಂದ, ಅದು ಸಂತರು ಇರಬಹುದು, ಸಾಮಾನ್ಯ ಗ್ರಾಮೀಣ ಜನರು ಇರಬಹುದು, ದೇವರನ್ನು ಮಾನವರನ್ನಾಗಿ ಕಂಡು ಅದರಿಂದ ತಮ್ಮ ಮಾನವೀಯತೆ ಅದನ್ನು ಜಾಗೃತಗೊಳಿಸುವಂಥ ಕಾರ್ಯ ನಮ್ಮ ನಾಡಿನಲ್ಲಿ ವಿಶೇಷವಾಗಿ ನಡೆದಿದೆ. ಆದ್ದರಿಂದ ನಮ್ಮ ಸಾಂಸ್ಕೃತಿಕ ಪರಿಸರ, ನಮ್ಮ ಪ್ರಾಕೃತಿಕ ಪರಿಸರ ಎಲ್ಲದರ ಕಡೆಗೂ ಕೂಡ ನಮ್ಮ ಜನ ವಿಶೇಷ ಗಮನ ಕೊಡುವುದು ಅತ್ಯಂತ ಅವಶ್ಯಕ. ಈ ಪ್ರಕೃತಿಯ ಬಗ್ಗೆ ಒಂದು ಶಾಕುಂತಲದಲ್ಲಿ ಒಂದು ಮಾತು, ಶಕುಂತಲೆ ಪುನಃ ಆಶ್ರಮ ಬಿಟ್ಟು ನಗರಕ್ಕೆ ಹೋಗುವ ಸಂದರ್ಭದಲ್ಲಿ ಕಣ್ಣೂರು ಹೇಳೋದು, ಸೇಯಂ ಯಾತಿ ಶಕುಂತಲ ಸರ್ವೇ ಅನುಜ್ಜಾಯಿತ. ಎಲ್ಲ ಮರ ಗಿಡಗಳಲ್ಲಿ ಕಣ್ಣೂರು ಕೇಳೋದು, ಯಾವ ಶಕುಂತಲೆ ನೀವು ನೀರು ಕುಡಿಯದೆ ತಾನು ನೀರನ್ನೇ ಕುಡಿತಾ ಇರಲಿಲ್ಲ, ಅವಳು ಮರಗಿಡಗಳು ನೀರು ಕುಡಿದ ಮೇಲೆ ತಾನು ನೀರು ಕುಡಿತಾ ಇದ್ದಳು. ಮರಗಿಡಗಳ ಎಲೆ, ಇದು ಕಿಸಲೆಯ ಅಂದರೆ ಚಿಗುರು, ಅದರ ಕಡೆಗೆ ಭಾಳ ಪ್ರೀತಿ, ಅದನ್ನು ಪಡೆಯಬೇಕು ಅಂತ ಅವಳಿಗೆ ಅಪೇಕ್ಷೆ. ಆದರೂ ಅವುಗಳಿಗೆ ನೋವಾಗ್ತದೆ ಎಂಬುದಾಗಿ ಚಿಗುರೆಲೆಯನ್ನು ಕೂಡ ಅವಳು ತೆಗೆಯುತ್ತಾ ಇರಲಿಲ್ಲ. ಪ್ರಿಯ ಪಲ್ಲವಾಪಿ ಸ್ನೇಹೇನ ನಾದತ್ತೇ ಪಲ್ಲವಂ, ಅದರ ಮೇಲೆ ಬಹಳ ಪ್ರೀತಿ ಅವಳಿಗೆ, ಚಂದವಾಗಿರ್ತದೆ ಆ ಚಿಗುರೆಲೆ. ಆದರೆ ಆ ಗಿಡಗಳಿಗೆ ನೋವಾಗ್ತದೆ, ಅದಕ್ಕೋಸ್ಕರ ಆ ಚಿಗುರೆಲೆಯನ್ನು ಕೂಡ ತೆಗಿಲಿಕ್ಕೆ ಅವಳು ಇಷ್ಟ ಇಲ್ಲ. ಅವಳು ನೀರು ಕುಡಿಯುತ್ತಾ ಇರಲಿಲ್ಲ. ಅಂಥ ಶಕುಂತಲೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳೆ. ಸೇಯಂ ಯಾತಿ ಶಕುಂತಲ ಸರ್ವೇ ಅನುಜ್ಜಾಯಿತ.
ಎಷ್ಟು ಚಂದವಾಗಿ ಆ ಪರಿಸರದ ಬಗ್ಗೆ ಮಾನವರು ಎಷ್ಟು ತಾದಾತ್ಮ್ಯ ಪಡೆದುಕೊಂಡು ವರ್ತಿಸ್ತಾ ಇದ್ದರೆಂಬುದಕ್ಕೆ ಬಹಳ ಮನಸ್ಸು ಮುಟ್ಟುವಂತಹ ಉತ್ತಮವಾದ ಕವಿತೆ ಶಾಕುಂತಲದ ಕಾಳಿದಾಸನ ಕವಿತೆ. ಹೀಗೆ ಆ ಮರಗಿಡಗಳ ಬಗ್ಗೆ ಅಂಥ ಒಂದು ಪ್ರೇಮ ಸ್ನೇಹ ಅದನ್ನು ನಾವು ಬೆಳೆಸಿಕೊಂಡು ಅಂಥ ಒಂದು ಪ್ರವೃತ್ತಿ ಆ ಪ್ರಕೃತಿಯ ಜೊತೆಗೆ ಸಂಸ್ಕೃತಿಯ ಜೊತೆಗೆ ನಾವು ಒಂದಾಗಬೇಕಾದ ಒಂದು ಸಂದೇಶ ಇವತ್ತಿನ ಇಬ್ಬರ ಭಾಷಣದಲ್ಲಿಯೂ ಕೂಡ ನಾವು ಕಾಣ್ತಾ ಇದ್ದೇವೆ. ನಮಗೊಂದು ಮಾತ್ರ ಇನ್ನೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಕೃಷ್ಣ ಅತ್ಯಂತ ಪರಿಸರ ಪ್ರೇಮಿ. ಮರಗಿಡಗಳನ್ನು ನಾಶ ಆಗಬಾರದು. ನಗರದವರು ಹಣದ ದೃಷ್ಟಿಯಿಂದ ಗೋಕುಲದ ಪರಿಸರದ ಮರ ಗಿಡಗಳನ್ನೆಲ್ಲ ಮಾರಾಟ ಮಾಡಿ ಹಣ ಗಳಿಸಬೇಕು. ಹಣದ ದುರಾಶೆಯಿಂದ ಗೋಕುಲದ ಎಲ್ಲ ಪರಿಸರ ಮುಂಚೆ ದೊಡ್ಡ ಕಾಡಾಗಿತ್ತು, ಆಕಾಶವೇ ಕಾಣ್ತಾ ಇರಲಿಲ್ಲ. ಇವತ್ತು ನಗರದ ವರ್ತಕರು ಹಣದ ಆಶೆಯಿಂದ ಈ ಮರಗಳನ್ನೆಲ್ಲ ನಾಶಪಡಿಸಿ ಈಗ ಬರೀ ಮೈದಾನ ಆಗಿದೆ. ಈ ಗೋಕುಲದಲ್ಲಿ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದು ಪರಿಸರ ವೈಭವ ಇರುವ ಮರಗಳಿಗಳಿಂದ ತುಂಬಿದ ವೃಂದಾವನಕ್ಕೆ ಹೋಗೋಣ, ಗೋಕುಲ ಬಿಡೋಣ. ಎಲ್ಲ ವರ್ತಕರು ಇದನ್ನು ನಾಶಪಡಿಸಿದ್ದಾರೆ. ಈಗಿನ ಮಾತಲ್ಲ, ಆಗ ಕೃಷ್ಣ ಹೇಳಿದ ಮಾತು ಪುರಾಣದಲ್ಲಿ ಉಲ್ಲೇಖ ಇದೆ. ಇಷ್ಟು ಪರಿಸರ ಪ್ರಿಯ ಕೃಷ್ಣ ಖಾಂಡವನ ಸುಡಲಿಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟ ಅಂತ ಈ ಪ್ರಶ್ನೆ ಇನ್ನೂ ನನಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಖಾಂಡವ ವನವನ್ನು ಎಲ್ಲ ಮರಗಿಡಗಳನ್ನು ಸುಟ್ಟು ಬೂದಿ ಮಾಡುವ ದೊಡ್ಡ ಪ್ರಕ್ರಿಯೆ ಯಾಕೆ ನಡೆಯಿತು ಎಂಬುದೇ ನಮಗೆ ಅರ್ಥವಾಗ್ತಾ ಇಲ್ಲ. ಕೃಷ್ಣನ ಸ್ವಭಾವಕ್ಕೆ ಪೂರ್ತಿ ವ್ಯತಿರಿಕ್ತ. ಮರಗಿಡಗಳನ್ನು ಕಡಿಯಬಾರದು ಎಂಬುದಾಗಿ ಕೃಷ್ಣ ಅಷ್ಟು ಪ್ರತಿಪಾದನೆ ಮಾಡ್ತಾ ಇದ್ದ. ಖಾಂಡವ ವನದಹನ ಇದು ಯಾಕೆ ಅಂತ ಒಂದು ಪ್ರಶ್ನೆ ಉಂಟು. ಅದನ್ನು ನಮ್ಮ ಇವತ್ತು ಆ ಪ್ರಶ್ನೆ ಎತ್ತಿದ್ದಾರೆ. ಅನೇಕ ಬೇರೆ ಬೇರೆ ಸಮಾಧಾನ ಹೇಳ್ತಾ ಇದ್ದಾರೆ. ಭೈರಪ್ಪನವರಂತೂ ನಗರ ನಿರ್ಮಾಣಕ್ಕೋಸ್ಕರ ಜಾಗ ಬೇಕಾಗಿತ್ತು. ತಮ್ಮ ಭಾರತದ ನಿರೂಪಣೆಯಲ್ಲಿ ಪರ್ವದಲ್ಲಿ ಅದಕ್ಕೋಸ್ಕರ ಖಾಂಡವ ದಹನ ಅಂತ. ನಮ್ಮ ಪ್ರಾಚೀನ ಸಂತರು ಹೇಳ್ತಾರೆ ಅದು ಅಡಗುದಾಣ ಆಗಿತ್ತು. ಭಯೋತ್ಪಾದಕರ ಅಡಗುದಾಣ. ಅದು ಒಂದು ರೀತಿಯಿಂದ ಅಮೃತಸರದಲ್ಲಿ ನಡೆಯಿತು ಆ ಥರದ ಘಟನೆ. ಆ ಭಯೋತ್ಪಾದಕರ ಉಚ್ಚಾಟನೆಗೋಸ್ಕರ ಅನಿವಾರ್ಯವಾಗಿ ಸುತ್ತಮುತ್ತಲಿನ ಜನರಿಗೆ ಭಾರಿ ತೊಂದರೆಯಾಗ್ತಾಯಿತ್ತು. ಅದಕ್ಕೋಸ್ಕರ ಅದರ ದಹನವಾಯಿತು ಅಂತ ಕೆಲವರು ಬರೆದಿದ್ದಾರೆ. ಅಥವಾ ಇವರು ಹೇಳಿದಂತೆ ಸುಟ್ಟು ಮತ್ತದರಲ್ಲಿ ಬೇರೆ ಥರದ ದೊಡ್ಡ ಕಾಡನ್ನು ನಿರ್ಮಿಸುವ ಉದ್ದೇಶ ಇತ್ತು. ಅದು ನಮಗೆ ಅರ್ಥವಾಗ್ತಾ ಇಲ್ಲ. ಅಂತೂ ಪರಿಸರದ ಬಗ್ಗೆ ಕೃಷ್ಣ ವಿಶೇಷವಾದ ಕಳಕಳಿ ತೋರಿದ್ದನ್ನು ನಾವು ಪುರಾಣಗಳಲ್ಲಿ ರಾಮನಾಗಲಿ ಕೃಷ್ಣನಾಗಲಿ ಎಲ್ಲರೂ ಕೂಡ ಪ್ರಕೃತಿಯ ಬಗ್ಗೆ, ಅದು ಬೆಟ್ಟ ನದಿ ಎಲ್ಲರ ಬಗ್ಗೆ ಕೂಡ ನಮ್ಮ ಎಲ್ಲ ಋಷಿಗಳು ಸಂತರು ವಿಶೇಷ ಕಾಳಜಿ ತೋರಿಸಿದ್ದಾರೆ. ಅದರಿಂದ ನಮ್ಮ ಜನ, ನಮ್ಮ ಹಳ್ಳಿಯ ಸಂಸ್ಕೃತಿ, ಜಾನಪದ ಸಂಸ್ಕೃತಿ ಮತ್ತು ಪ್ರಕೃತಿ, ಮರ ಗಿಡಗಳು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಆ ಮೂಲಕ ನಮ್ಮ ಪ್ರಾಚೀನ ಒಂದು ಸನ್ನಿವೇಶ ಅದನ್ನು ಮುಂದಿನ ಮಕ್ಕಳು ಮರೆಯುವಂಥ ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣವಾಗಬಾರದು. ಇವತ್ತು ಎಲ್ಲ ದೃಷ್ಟಿಯಲ್ಲಿಯೂ ಕೂಡ ಅದನ್ನೆಲ್ಲ ಮರೆಯುವಂತಹ ಮನೆಯಲ್ಲಿ ಬಾಂಧವ್ಯ, ತಂದೆ ಮಕ್ಕಳು ತಾಯಿ ಎಲ್ಲರ ಬಗ್ಗೆ ಇರಬೇಕಾದಂತಹ ಆ ಒಂದು ಸೌಹಾರ್ದದ ಪರಸ್ಪರ ಪ್ರೀತಿಯ ಸಂಬಂಧದ ವಾತಾವರಣ, ಮಾನವೀಯ ಸಂಬಂಧಗಳು, ಪ್ರಾಕೃತಿಕ ರಕ್ಷಣೆ ಎಲ್ಲವೂ ಕೂಡ ಮಾಯವಾಗ್ತಾ ಇದೆ. ಅದನ್ನೆಲ್ಲ ಉಳಿಸುವ ಮನೋಭಾವ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬೆಳೆಯಬೇಕು ಎಂಬುದೇ ಇವತ್ತಿನ ಇಬ್ಬರು ವಿದ್ವಾಂಸರ ಸಂದೇಶ ಎಂಬುದಾಗಿ ನಾನು ಭಾವಿಸ್ತಾ ನಮ್ಮ ಮೇಲೆ ವಿಶೇಷ ಅಭಿಮಾನವಿಟ್ಟು ಸಿದ್ಧಲಿಂಗನೆಯವರು ಬಹಳ ವರ್ಷಗಳಿಂದ ನಮ್ಮಲ್ಲಿ ಅಂಥ ವಿಶೇಷ ಅವರು ಪ್ರಾರಂಭದ ಪ್ರಶ್ನೆಯಲ್ಲಿಯೂ ಕೂಡ ಅವರು ಏನು ಬಹಳ ವರ್ಷದ ಹಿಂದೆ 74ನೇ ವಿಸಿಯಲ್ಲಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದಲೇ ಪ್ರಶ್ನೆ ಮಾಡಿದ್ದಾರೆ. ಮೊದಲಿಂದಲೂ ಆ ಒಂದು ಆತ್ಮೀಯತೆ ಪ್ರೀತಿಯನ್ನು ನಮ್ಮಲ್ಲಿ ತೋರಿಸಿದ್ದಾರೆ. ನಮ್ಮ ತಾಳ್ತಜೆಯವರು ಕೂಡ ನಮ್ಮ ಅನೇಕ ವರ್ಷಗಳಿಂದ ಪರಿಚಿತರು.
ಇಬ್ಬರು ಕೂಡ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಚೆಂದಗೊಳಿಸಿದ್ದಾರೆ. ಇಬ್ಬರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಕೋರಿ ನಮ್ಮ ಮಾತನ್ನು ಮುಕ್ತಾಯ. ಇವತ್ತಿನ